ಎಲ್ಲರಿಗೂ ನಮಸ್ಕಾರ. ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ತೂಕ ಕಡಿಮೆ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಪಪ್ಪಾಯ ತಿನ್ನಿ. ಖಂಡಿತವಾಗ್ಲೂ ತೂಕ ಕಡಿಮೆ ಆಗುತ್ತೆ. ಹೇಗೆ ಅಂತ ನಾನು ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಯಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಇವಾಗಿನ ಕಾಲದಲ್ಲಂತೂ ಚಿಕ್ಕ ವಯಸ್ಸಲ್ಲೇ ಮಕ್ಕಳಲ್ಲೆಲ್ಲ ದೇಹದ ತೂಕ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಇದರಿಂದ ಏನಾಗುತ್ತೆ ಅಂತ ಅಂದರೆ ಚಿಕ್ಕ ವಯಸ್ಸಲ್ಲೇ ತುಂಬ ಏಜ್ ಆದವ್ರ ಥರ ಕಾಣಿಸೋದು. ಹಾಗೆ ಮತ್ತಿಂದ ಏನಂತ ಅಂದರೆ ಈ ದೇಹದ ಗಾತ್ರ ತುಂಬ ಇರುತ್ತೆ, ಅಂದರೆ ತೂಕ ಜಾಸ್ತಿ ಇರುತ್ತೆ, ಆದರೆ ಬಾಡಿಲಿ ಶಕ್ತಿನೇ ಇರೋದಿಲ್ಲ. ಈ ಥರ ಎಲ್ಲ ಸಮಸ್ಯೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ನಾವು ಏನು ಮಾಡಬೇಕಂತ ಅಂದರೆ ನಮ್ಮ ಆಹಾರದಲ್ಲಿ ತುಂಬ ನಮ್ಮ ಫುಡ್ ರೋಟೀನ್ ಏನಿದೆಯೋ ಅದನ್ನು ತುಂಬ ಹೆಲ್ದಿಯಾಗಿ ಇಟ್ಕೋಬೇಕು. ಹಾಗಾಗಿ ಸುಮ್ಮನೆ ಸಿಕ್ಕಿದ್ದೆಲ್ಲ ತಿನ್ನೋದಕ್ಕಿಂತ ಪೌಷ್ಟಿಕಾಂಶ ಇರುವಂಥ ಆಹಾರವನ್ನು ತಿನ್ನಬೇಕು. ಸುಮ್ಮನೆ ಟೇಸ್ಟ್ ಇದೆ ಅಂತ ಏನೇನೋ ತಿನ್ನಲಿಕ್ಕೆ ಹೋಗಬಾರ್ದು. ಅಂದರೆ ಟೇಸ್ಟ್ ಇರುತ್ತೆ ಆದರೆ ಪೌಷ್ಟಿಕಾಂಶ ಇರೋದಿಲ್ಲ. ಹಾಗಾಗಿ ಪೌಷ್ಟಿಕಾಂಶ ಇರುವಂಥ ಆಹಾರಗಳನ್ನ ಜಾಸ್ತಿ ತಿನ್ನಲಿಕ್ಕೆ ನಾವು ಒತ್ತು ಕೊಡಬೇಕು ಅಂತಲೇ ಹೇಳ್ಬೋದು. ಈ ಪೌಷ್ಟಿಕಾಂಶ ಇರುವಂಥ ಆಹಾರಗಳಲ್ಲಿ ಈ ಪಪ್ಪಾಯನೂ ಸಹ ಒಂದು. ಇದರಲ್ಲಿ ಹೇರಳವಾಗಿ ಹೆಚ್ಚಿನ ಮಟ್ಟದಲ್ಲಿ ಪೌಷ್ಟಿಕಾಂಶ ಇದೆ ಅಂತಲೇ ಹೇಳ್ಬೋದು. ಅವುಗಳಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ, ಪೋಲೆಟ್ಟು, ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು, ಕ್ಯಾಲ್ಶಿಯಮ್ಮು ಈ ಥರ ಪೌಷ್ಟಿಕಾಂಶಗಳಿಂದ ಕೂಡಿದೆ ಈ ಹಣ್ಣು. ಹಾಗಾಗಿ ಪಪ್ಪಾಯನ ತಿನ್ನಿ. ಇದು ತುಂಬ ಹೆಲ್ತಿಗೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದರಲ್ಲಿ ಏನು ಕ್ಯಾಲೋರೀಸ್ ಏನಿರುತ್ತೋ ಇದು ಕಡಿಮೆ ಇರುವಂಥ ಫುಡ್ಡನ್ನು ನಾವು ತೊಗೋಬೇಕಾಗುತ್ತೆ. ನಮ್ಮ ತೂಕ ಕಡಿಮೆ ಆಗಬೇಕು ಅಂತ ಅಂದರೆ ನಾವು ಕ್ಯಾಲೋರೀಸ್ ಕಡಿಮೆ ಇರುವಂಥ ಫುಡ್ಗಳನ್ನ ನೋಡಿಬಿಟ್ಟು ತೊಗೋಬೇಕು. ಅದರಿಂದ ಕೂಡ ನಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಪಪ್ಪಾಯದಲ್ಲಿ ಕ್ಯಾಲೋರೀಸು ಕಡಿಮೆ ಇರುತ್ತೆ. ಹಾಗಾಗಿ ನೀವು ಪಪ್ಪಾಯನ ತಿನ್ನೋದ್ರಿಂದ ನಿಮ್ಮದು ವೆಯ್ಟ್ ಗೈನ್ ಆಗೋದಿಲ್ಲ. ಹಾಗಾಗಿ ಪಪ್ಪಾಯನ ತಿನ್ನಿ. ಮತ್ತು ಇನ್ನೊಂದು ಏನಂತ ಹೇಳಿದರೆ ಇದರಲ್ಲಿ ನಾರಿನ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿ ನಾವು ಏನು ತಿಂತೀವೋ ಇದು ಸ್ಟೋರ್ ಆಗೋದಕ್ಕಿಂತ ಚೆನ್ನಾಗಿ ಜೀರ್ಣ ಆಗಿಬಿಡುತ್ತೆ. ಇದು ಕೂಡ ನಮ್ಮದು ವೆಯ್ಟ್ ಗೈನ್ ಆಗೋದಿಲ್ಲ ಜಾಸ್ತಿ. ಚೆನ್ನಾಗಿ ಜೀರ್ಣ ಆಗೋದ್ರಿಂದ ನಮ್ಮ ಹೆಲ್ತು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅದಲ್ಲದೆ ಇದು ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚಿಸುತ್ತೆ. ನಮ್ಮ ದೇಹದಲ್ಲಿ ಹೆಚ್ಚಳ ಆಗಲಿಕ್ಕೆ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು ಪಪ್ಪಾಯ. ಹಾಗಾಗಿ ಏನಕ್ಕೋಸ್ಕರ ಅಂತ ಅಂದರೆ ಈಗ ಕೆಲವೊಂದು ರೋಗ ಬಂದಾಗ ನೀವು ನೋಡ್ಬೋದು ಟ್ಯಾಬ್ಲೆಟ್ಸ್ ಇರ್ಬೋದು ಅಥವಾ ರೋಗದಿಂದನೇ ವೆಯ್ಟ್ ಇನ್ಕ್ರೀಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಪಪ್ಪಾಯ ತಿಂದು ರೋಗ ಬರುವಂತಹ ಏನು ಇದಿದೆಯೋ ಸಾಧ್ಯತೆ ಇದೆಯೋ ಅದನ್ನು ಕಡಿಮೆ ಮಾಡಿಕೊಂಡಾಗ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆದಾಗ ರೋಗ ಬರಲಿಕ್ಕೆ ಬಿಡೋದಿಲ್ಲ. ರೋಗಗಳ ವಿರುದ್ಧ ಹೋರಾಡುತ್ತಲ್ವ, ಅದರಿಂದ ಕೂಡ ನಮ್ಮ ವೆಯ್ಟ್ನ ಡಿಕ್ರೀಸ್ ಮಾಡ್ಕೋಬೋದು. ಅಂದರೆ ರೋಗಗಳಿಂದ ಆಗುವಂತಹ ವೆಯ್ಟ್ ಗೈನ್ ಏನಿದೆಯೋ ಅದನ್ನು ಕಡಿಮೆ ಮಾಡ್ಕೋಬೋದು. ಈ ಪಪ್ಪಾಯ ತಿನ್ನೋದ್ರಿಂದ ನಮ್ಮ ಕರಳು ಕೂಡ ಕ್ಲೀನ್ ಇಟ್ಕೋಬೋದು. ಯಾಕೆಂದರೆ ಈ ಕರಳಿನ ಸಂಬಂಧಪಟ್ಟ ಕಾಯಿಲೆಗಳು ಬರೋದನ್ನು ಕಡಿಮೆ ಮಾಡ್ಬೋದು. ಅದರಿಂದ ಕೂಡ ವೆಯ್ಟ್ ಇನ್ಕ್ರೀಸ್ ಆಗೋ ಸಾಧ್ಯತೆ ಏನಾದ್ರು ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡ್ಕೋಬೋದು. ಹಾಗಾಗಿ ಪಪ್ಪಾಯ ತಿನ್ನೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ಅದಲ್ಲದೆ ಇನ್ನೊಂದೇನಂತ ಅಂದರೆ ಈ ಪಪ್ಪಾಯವನ್ನು ಕೊಬ್ಬು ಬರ್ನರ್ ಅಂತಲೇ ಹೇಳಿ ಕರೀತಾರೆ. ಯಾಕೆ ಅಂತ ಅಂದರೆ ಇದು ನಮ್ಮ ಮಾಂಸಖಂಡದಲ್ಲಿರುವಂಥ ಪ್ರೋಟೀನ್ಗಳನ್ನ ಹೀರ್ಕೊಳ್ಳುತ್ತೆ. ಇದು ಕೂಡ ನಮ್ಮದು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಟೋಟಲಿ ಹೇಳಬೇಕಂತ ಅಂದರೆ ಈ ಪಪ್ಪಾಯ ತಿನ್ನೋದ್ರಿಂದ ಇದು ನಮ್ಮ ದೇಹದಲ್ಲಿನ ಇದು ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ಅಥವಾ ತೂಕ ಇಳಿಸ್ಕೊಳ್ಳಿಕ್ಕೆ ತುಂಬ ಸಹಾಯವಾಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಪಪ್ಪಾಯನ ತಿನ್ನೋದು. ಇನ್ನೊಂದೇನಂತ ಅಂದರೆ ನಿಮ್ಗೆ ಹೇಳಬೇಕಿತ್ತು, ಏನಂತ ಹೇಳಿದರೆ ಈ ಪಪ್ಪಾಯ ತಿನ್ನೋದ್ರಿಂದ ನಮಗೆ ಹೊಟ್ಟೆ ಫುಲ್ ಥರ ಫೀಲ್ ಆಗುತ್ತೆ. ಈ ಥರ ಫೀಲ್ ಆಗೋದ್ರಿಂದ ಅಂದರೆ ಈ ಹಸಿವಿನ ಸಂಕಟ ಏನಿದೆಯೋ, ಏನಾದ್ರು ತಿನ್ನಬೇಕು ಅಂತ ಅನಿಸ್ತಿರುತ್ತಲ್ಲ ಅದು ಕಡಿಮೆ ಆಗಿಬಿಡುತ್ತೆ. ಅದರಿಂದ ನಾವು ತಿನ್ನೋದನ್ನು ಕಡಿಮೆ ಮಾಡ್ತೀವಿ. ಅದರಿಂದ ಕೂಡ ವೆಯ್ಟ್ ಲಾಸ್ ಆಗುತ್ತೆ. ಹೇಗೆ ಅಂತ ಅಂದರೆ ನೀವು ನೋಡ್ಬೋದು, ಜಾಸ್ತಿ ತಿನ್ನೋದ್ರಿಂದ ತಾನೇ ವೆಯ್ಟ್ ಗೈನ್ ಆಗೋದು. ಅದು ಕೂಡ ಡಿಕ್ರೀಸ್ ಆಗಿಬಿಡುತ್ತೆ. ನಾವು ತಿನ್ನೋದು ಕಡಿಮೆ ಮಾಡಿದಾಗ ನಮ್ಮ ವೆಯ್ಟು ಕೂಡ ಡಿಕ್ರೀಸ್ ಆಗುತ್ತಲ್ವ. ಹಾಗಾಗಿ ಈ ಪಪ್ಪಾಯನ ತಿಂದಾಗ ತಿನ್ನಲಿಕ್ಕೂ ಟೇಸ್ಟ್ ಆಗಿರುತ್ತಲ್ವ, ಹೊಟ್ಟೆನೂ ತುಂಬಿದಂತೆ ಫೀಲ್ ಆಗಿಬಿಡುತ್ತೆ.
ಜೀರ್ಣನೂ ಕೂಡ ಈಸಿಯಾಗಿ ಆಗುತ್ತೆ. ಇದರಿಂದ ಕೂಡ ವೆಯ್ಟ್ ಲಾಸ್ ಮಾಡ್ಕೋಬೋದು ಆಯಿತಾ. ಹಾಗೆ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊತೀನಿ. ಕ್ವಿಕ್ಕಾಗಿ ಹೇಳ್ತೀನಿ, ಇದು ಪ್ರೋಟೀನನ್ನು ಚೆನ್ನಾಗಿ ಹೀರ್ಕೊಬಿಡುತ್ತೆ, ಅದರಿಂದ ವೆಯ್ಟ್ ಲಾಸ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ ಇದರಲ್ಲಿ ಪೌಷ್ಟಿಕಾಂಶಗಳು ಜಾಸ್ತಿ ಇದೆ, ಕ್ಯಾಲೋರೀಸ್ ಕಡಿಮೆ ಇರೋದ್ರಿಂದ ಕೂಡ ವೆಯ್ಟ್ ಗೇನ್ ಆಗೋದಿಲ್ಲ. ಆಮೇಲೆ ಬಂದು ಹೊಟ್ಟೆ ತುಂಬಿದಂಥ ಫೀಲ್ ಆಗೋದ್ರಿಂದ ಜಾಸ್ತಿ ತಿನ್ನಬೇಕು ಅಂತ ಅನಿಸಲ್ಲ ಪಪ್ಪಾಯನ್ನು ತಿಂದಾಗ. ಅದರಿಂದ ಕೂಡ ವೆಯ್ಟನ್ನ ಡಿಕ್ರೀಸ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಅದಲ್ಲದೆ ನೀವು ಈ ಥರ ಸಪೋರ್ಟ್ ಮಾಡೋದ್ರಿಂದ ನಮಗೆ ಇನ್ನೂ ಹೆಚ್ಚು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಹಾಗೆ ಇಷ್ಟೋ ತನಕ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.